ನಮಸ್ತೆ ಬಂಧುಗಳೇ. ಇಂದಿನ ಸಮೃದ್ಧಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ನಮ್ಮ ನಾಡು ಕನ್ನಡ ನಾಡು, ನುಡಿ ಕನ್ನಡ ನುಡಿ. ಕನ್ನಡವನ್ನು ಶ್ರೀಮಂತಗೊಳಿಸಿದಂತಹ ಹಲವಾರು ಸಾಹಿತ್ಯಗಳಿದೆ. ಆ ಹಲವಾರು ಸಾಹಿತ್ಯ ಪ್ರಕಾರಗಳಲ್ಲಿ ಪ್ರಮುಖವಾದದ್ದು ಒಂದು ದಾಸ ಸಾಹಿತ್ಯ. ಕನ್ನಡ ತಾಯಿ ಹಲವಾರು ದಾಸರುಗಳಿಗೆ ಜನ್ಮ ನೀಡಿದ್ದಾಳೆ. ಅವರೆಲ್ಲರೂ ಕೂಡ ಪ್ರಮುಖರೇ, ಎಲ್ಲರೂ ಪ್ರಾತಸ್ಮರಣೀಯರು. ಆ ಪ್ರಮುಖರಲ್ಲಿ ಒಬ್ಬರು ಕನಕದಾಸರು. ಇದೇ ತಿಂಗಳ 18ನೇ ತಾರೀಕು ಸೋಮವಾರ ಕನಕದಾಸ ಜಯಂತಿ ಇದೆ. ಒಬ್ಬ ವ್ಯಕ್ತಿಯ ಜೀವನವನ್ನು ಅಥವಾ ಅವರ ಸಾಧನೆಯನ್ನು ತಿಳಿಯೋದಕ್ಕೆ ಕೆಲವಾರು ದಿನಗಳು ಕೂಡ ಬೇಕಾಗತ್ತೆ. ಆದರೆ ಸೀಮಿತ ಅವಧಿಯಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಪ್ರಮುಖವಾದ ಕೆಲವು ಅಂಶಗಳನ್ನು ಕನಕದಾಸರ ಬಗ್ಗೆ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. 16ನೇ ಶತಮಾನ ಆ ಸಮಯದಲ್ಲಿ ವಿಜಯನಗರದ ಆಳ್ವಿಕೆಗೆ ಒಳಪಟ್ಟಂಥ ಪ್ರದೇಶ ಹಾವೇರಿ ಜಿಲ್ಲೆಯ ಬಾಡ ಎನ್ನುವಂತಹ ಗ್ರಾಮ. ಬಂಕಾಪುರ ಹಾಗೂ ಬಾಡದಲ್ಲಿ ಬೀರಪ್ಪ ನಾಯಕ ಎನ್ನುವಂತಹವರು ದಂಡನಾಯಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾನೆ. ಅವನ ಆಡಳಿತದಲ್ಲಿ ಸುಮಾರು 78 ಗ್ರಾಮಗಳ ನಿರ್ವಹಣೆಯನ್ನು ಅವನು ಮಾಡಬೇಕಾಗ್ತಾ ಇರುತ್ತೆ. ಅವನ ಹೆಂಡತಿ ಸಾಧ್ವಿ ಬಚ್ಚಮ್ಮ. ಇವ್ರಿಗೆ ದೇವರು ಎಲ್ಲವನ್ನೂ ಕೊಟ್ಟಿರ್ತಾನೆ, ಆದರೆ ಇವ್ರಿಗೆ ಸಂತಾನ ಇರೋದಿಲ್ಲ. ಅವ್ರಿಗದೊಂದೇ ಕೊರಗಾಗಿರುತ್ತೆ, ನಮಗೆ ಮಕ್ಕಳಿಲ್ಲ ಅನ್ನುವಂಥದ್ದು. ಇವರ ಮನೆ ದೇವರು ತಿರುಪತಿಯ ತಿಮ್ಮಪ್ಪ. ತುಂಬ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಾರೆ, ನಮಗೊಬ್ಬ ಮಗ ಬೇಕು, ಸಂತಾನ ಬೇಕು ಅಂತ. ಒಂದು ದಿನ ಅವರ ಕನಸಿನಲ್ಲಿ ಸ್ವಾಮಿ ತಿಮ್ಮಪ್ಪ ಕಾಣಿಸಿಕೊಂಡು ತಿರುಪತಿಗೆ ಬರಬೇಕು ಅಂತ ಆಜ್ಞೆಯನ್ನು ಮಾಡ್ತಾನೆ. ಹಾಗೆ ದಂಪತಿಗಳಿಬ್ಬರು ತಿರುಪತಿಗೆ ಹೋಗ್ತಾರೆ. ಸ್ವಾಮಿಯ ದರ್ಶನವನ್ನು, ಸೇವೆಯನ್ನು ಮಾಡ್ತಾರೆ. ಬರ್ತಾ ದಾರಿಯಲ್ಲಿ ಬರುವಂತಹ ಎಲ್ಲ ಕ್ಷೇತ್ರಗಳನ್ನು ದರ್ಶನವನ್ನು ಮಾಡಿ ಪುನಃ ಬಾಡಕ್ಕೆ ಬರ್ತಾರೆ. ಅದಾಗಿ ಕೆಲವು ದಿನಗಳ ನಂತರ ಬಚ್ಚಮ್ಮ ಗರ್ಭವನ್ನು ಧರಿಸ್ತಾರೆ. ನವಮಾಸಗಳ ನಂತರ ಅಂದವಾದ ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೊಡ್ತಾರೆ. ತಿರುಪತಿಯ ವೆಂಕಟೇಶ್ವರನ ಪ್ರಸಾದದಿಂದ ಹುಟ್ಟಿದಂತಹ ಮಗುವಿಗೆ ತಿಮ್ಮಪ್ಪನೆಂದೇ ನಾಮಕರಣವನ್ನು ಮಾಡ್ತಾರೆ. ಮಗು ವಿದ್ಯಾಭ್ಯಾಸದ ಸಮಯದಲ್ಲಿ ಶ್ರೀನಿವಾಸಾಚಾರ್ಯ ಎಂಬುವಂತಹ ಗುರುಗಳನ್ನು ನೇಮಕ ಮಾಡ್ತಾರೆ. ಮಗು ಆನಂದವಾಗಿ ಆಡ್ತಾ ಬೆಳೀತಾ ಇರುತ್ತೆ. ತಂದೆ ತಾಯಿಗಳಿಗೆ ಸಂತೋಷಕ್ಕೆ ಪಾರವೇ ಇಲ್ಲ. ಗುರುಗಳು ಮಗುವಿಗೆ ಪುರಾಣ, ನಾಟಕ, ಶಾಸ್ತ್ರ, ರಾಜನೀತಿ ಹೀಗೆ ಹಲವಾರು ವಿಚಾರಗಳನ್ನು ಅವರಿಗೆ ಪಾಠವನ್ನು, ಪ್ರವಚನವನ್ನು ಮಾಡ್ತಾರೆ, ಕಲಿಸ್ತಾರೆ. ಹಾಗೆ ಅವನು ದಂಡನಾಯಕನ ಮಗನಾದ್ದರಿಂದ ಅವನಿಗೆ ಯುದ್ಧ ಕಲೆಯನ್ನು ಕೂಡ ಕಲಿಸ್ತಾರೆ. ಯುದ್ಧ ಕಲೆ, ಕುದುರೆ ಸವಾರಿ, ಕತ್ತಿ ವರಸೆ, ಮಲ್ಲಯುದ್ಧ ಹೀಗೆ ಹಲವಾರು ಯುದ್ಧಕ್ಕೆ ಉಚಿತವಾದಂತಹ ವಿದ್ಯಾಭ್ಯಾಸಗಳನ್ನು ಕೂಡ ಕಲಿಸಲಾಗುತ್ತೆ. ಈ ಬಾಲಕನಿಗೆ, ತಿಮ್ಮಪ್ಪನಿಗೆ ದೇವರ ಬಗ್ಗೆ ಅಪಾರವಾದಂತಹ ಭಕ್ತಿ, ನಂಬಿಕೆ, ಶ್ರದ್ಧೆ ಕೂಡ ಇರುತ್ತೆ. ಬಾಲಕ ತಿಮ್ಮಪ್ಪ 13 ವರ್ಷ ವಯಸ್ಸಿನಲ್ಲಿದ್ದಾಗ ತಂದೆ ಬೀರಪ್ಪ ಅಕಾಲಿಕ ಮರಣಕ್ಕೆ ತುತ್ತಾಗ್ತಾನೆ. ತಾಯಿ ಹಾಗೂ ಇವನು ಇಬ್ಬರು ತುಂಬ ದುಃಖದಲ್ಲಿದ್ದಂತಹ ಸಮಯವನ್ನು ನೋಡಿದಂತಹ ಇವರ ವೈರಿ ಮಾರನಾಯಕ ಈ ಜಾಗವನ್ನು ತಾನು ಆಕ್ರಮಿಸ್ಕೊಳ್ತಾನೆ. ವಿಜಯನಗರ ಸಾಮ್ರಾಜ್ಯದ ಅರಸರಿಗೆ ಇವರ ಬಗ್ಗೆ ದೂರನ್ನು ಕೊಟ್ಟು ಆ ಭಾಗವನ್ನು ತಾನು ವಹಿಸಿಕೊಂಡು ತಾನು ಅಲ್ಲಿ ನಾಯಕನಾಗಿ ಆಳ್ವಿಕೆಯನ್ನು ನಡೆಸ್ತಿರ್ತಾನೆ. ಇವರು ಅಲ್ಲಿಂದ ವಾಪಸ್ ಕಾಗಿನೆಲೆಗೆ ಬಂದ್ಬಿಡ್ತಾರೆ. ಕಾಗಿನೆಲೆಗೆ ಬಂದಂತಹ ತಿಮ್ಮಪ್ಪ ಅಲ್ಲಿ ತನ್ನದೊಂದು ಸ್ನೇಹಿತರಿಂದ ಒಂದು ಸಣ್ಣದಾದ ಸೈನ್ಯದಂತಹ ಒಂದು ಪಡೆಯನ್ನು ಕಟ್ತಾನೆ. ಒಮ್ಮೆ ಅಲ್ಲಿ ಭೂಮಿಯನ್ನು ಅಗಿಬೇಕಾದ್ರೆ ಅವನಿಗೆ ಅಪಾರವಾದ ನಿಧಿ ಸಿಕ್ಕತ್ತೆ. 7 ಕೊಪ್ಪರಿಗೆ ಹೊನ್ನು ಅಂತಾರಲ್ಲ, ಹಾಗೆ ಅಪಾರವಾದ ಧನ ಕನಕ ರಾಶಿ ಅವನಿಗೆ ಸಿಕ್ಕತ್ತೆ. ತಿಮ್ಮಪ್ಪನಿದ್ದ ಅವನು ಅಂದಿನಿಂದ ಕನಕಪ್ಪನ ಆಗ್ತಾನೆ. ಕನಕ ಅಂದರೆ ಬಂಗಾರ.
ಬಂಗಾರ ಅವನಿಗೆ ಭೂಮಿಯಲ್ಲಿ ದೊರೆತಿದ್ದರಿಂದ ಅವನ ಜನ ಪ್ರೀತಿಯಿಂದ ಕನಕಪ್ಪ ಅಂತ ಹೆಸರಿಟ್ಟು ಕರೀತಾರೆ. ಒಮ್ಮೆ ಮಾರನಾಯಕನಿಗೂ ಕನಕಪ್ಪನಿಗೂ ಯುದ್ಧವಾಗತ್ತೆ. ಈ ಯುದ್ಧದಲ್ಲಿ ಸಣ್ಣದಾದಂಥ ಒಂದು ಯುದ್ಧ. ಇದರಲ್ಲಿ ಮಾರನಾಯಕ ಸೋತು ಹೋಗ್ತಾನೆ. ಕನಕಪ್ಪನ ವೀರಾವೇಶ, ಅವನ ಶೌರ್ಯವನ್ನು ಕಂಡಂತಹ ವಿಜಯನಗರದ ಅರಸರು ಮತ್ತೆ ಪುನಃ ಅವನಿಗೆ ಬಾಡಾದಲ್ಲಿ ಇದ್ದಂತಹ 78 ಗ್ರಾಮಗಳ ಮೇಲ್ವಿಚಾರಣೆಯನ್ನು ಅವನಿಗೆ ವಹಿಸಿಕೊಡ್ತಾರೆ. ಅಂದಿನಿಂದ ಕನಕಪ್ಪ ಕನಕ ನಾಯಕನಾಗಿ ಬೆಳೀತಾರೆ. ಬಾಡ ಮತ್ತು ಬಂಕಾಪುರಕ್ಕೆ ದಂಡನಾಯಕನಾಗ್ತಾನೆ. ತಾಯಿ ಬಚ್ಚಮ್ಮ ಒಂದು ಶ್ರೀಮಂತ ಮನೆತನದ ಹೆಣ್ಣನ್ನು ತಂದು ಕನಕಪ್ಪನಿಗೆ ವಿವಾಹವನ್ನು ಮಾಡ್ತಾಳೆ. ಇದಾದ ಕೆಲ ಸಮಯದಲ್ಲಿ ಸಂಸಾರ ಸುಂದರವಾಗಿ ಚೆನ್ನಾಗಿ ನಡೀತಾ ಇರುತ್ತೆ. ಇದಾದ ಕೆಲ ಸಮಯಗಳಲ್ಲಿ ತಾಯಿ ಬಚ್ಚಮ್ಮ ಅಕಾಲಿಕ ಮರಣಕ್ಕೆ ತುತ್ತಾಗ್ತಾಳೆ. ಇದರಿಂದ ಕನಕನಾಯಕರಿಗೆ ಅಸಾಧ್ಯವಾದ ನೋವಾಗುತ್ತೆ, ತುಂಬ ದುಃಖವಾಗುತ್ತೆ. ದಂಪತಿಗಳ ಸಂಸಾರ ತುಂಬ ಚೆನ್ನಾಗಿ ಆನಂದವಾಗಿ ನಡೀತಾ ಇರುತ್ತೆ. ಒಂದು ದಿನ ಅವ್ರಿಗೆ ಕನಸಿನಲ್ಲಿ ಒಂದು ಶಬ್ದ ಕೇಳುತ್ತವ್ರಿಗೆ, ಬಾರಪ್ಪ ನನ್ನ ದಾಸನಾಗು ಅಂತ. ಇವ್ರು ಕನಸಿನಲ್ಲೇ ಉತ್ತರ ಕೊಡ್ತಾರೆ, ಇಲ್ಲ ಹೋಗು, ನಾನು ನಿನ್ನ ದಾಸನ ಆಗೋದಿಲ್ಲ, ನಾನು ಭಿಕ್ಷಾ ಪಾತ್ರೆ ಎತ್ಕೊಂಡು ಭಿಕ್ಷೆ ಮಾಡೋಕ್ಕೆ ನನಗಿಷ್ಟ ಇಲ್ಲ, ನಾನು ರಾಜನಾಗಿ ಆಳ್ವಿಕೆಯನ್ನು ಮಾಡಬೇಕು, ನಾನು ಬರೋದಿಲ್ಲ ಹೋಗು ಅಂತಾರೆ. ಇದಾಗಿ 6 ತಿಂಗಳಾಗಿರಬಹುದು. ಅವಳ ಮೋಹದ ಮಡದಿ ಕೂಡ ಅಕಾಲಿಕ ಮರಣಕ್ಕೆ ತುತ್ತಾಗ್ತಾಳೆ. ಇದರಿಂದ ಬಹಳ ನೊಂದು ಹೋಗ್ತಾರೆ ಕನಕನಾಯಕ. ಮತ್ತೆ ಅವರಿಗೆ ಮತ್ತೊಮ್ಮೆ ಕನಸಾಗತ್ತೆ, ಬಾರೋ ಬಾ ನನ್ನ ದಾಸನಾಗು ಅಂತ. ಮತ್ತೆ ಉತ್ತರ ಕೊಡ್ತಾರೆ, ಇಲ್ಲ ನಾನು ಬರೋದಿಲ್ಲ, ನಾನು ನಿನ್ನ ದಾಸನ ಆಗೋದಿಲ್ಲ, ನಾನು ರಾಜನಾಗಿ ಆಳ್ವಿಕೆಯನ್ನು ಮಾಡಬೇಕು, ನಾನು ಭಿಕ್ಷಾ ಪಾತ್ರೆಯನ್ನು ಹಿಡಿಯೋದಿಲ್ಲ ಅಂತ ಕನಸಿನಲ್ಲಿ ಅವರು ಉತ್ತರವನ್ನು ಕೊಡ್ತಾರೆ. ಒಮ್ಮೆ ವಿಜಯನಗರದ ಅರಸರ ಪರವಾಗಿ ಒಂದು ಯುದ್ಧವನ್ನು ಇವನು ಮಾಡಬೇಕಾಗಿ ಬರುತ್ತೆ. ಅವತ್ತು ಮುಸ್ಲಿಂ ದೊರೆಗಳ ಆಳ್ವಿಕೆ ಇರುತ್ತೆ. ಅವರಿಗೂ ಮತ್ತು ವಿಜಯನಗರದ ಅರಸನಿಗೂ ಯುದ್ಧ ಸಾರ್ತಾರೆ. ಆ ಯುದ್ಧದಲ್ಲಿ ದಂಡನಾಯಕನಾದಂತಹ ಕನಕನಾಯಕ ಯುದ್ಧಕ್ಕೆ ಹೋಗ್ತಾನೆ. ಆ ಯುದ್ಧದಲ್ಲಿ ಇವನಿಗೆ ಅಪಾರವಾದ ಗಾಯಗಳಾಗುತ್ತೆ. ಮೈ ತುಂಬ ಕತ್ತಿಯ ಏಟು, ಈಟಿಯ ಏಟುಗಳೇ ಬೀಳುತ್ತೆ, ಮೈಯೆಲ್ಲ ರಕ್ತಸಿಕ್ತವಾಗಿರುತ್ತೆ. ಪ್ರಜ್ಞೆ ತಪ್ಪಿ ಬಿದ್ದು ಹೋಗ್ತಾನೆ. ಆ ಸಮಯದಲ್ಲಿ ಬಂದಂತಹ ವಿರೋಧಿ ಸೈನ್ಯ ಪಡೆ ಇವನು ಸತ್ತೋದ ಅಂತ ತಿಳ್ಕೊಂಡು ಖುಷಿಯಾಗಿ ಕುಣಿತವರೆಲ್ಲ ಹೊರಟೋಗ್ತಾರೆ. ಇವರು ಅರೆಪ್ರಜ್ಞಾವಸ್ಥೆಯಲ್ಲಿದ್ದಂಥ ಸಮಯದಲ್ಲಿ ಮತ್ತೆ ಅಶರೀರವಾಣಿಯಾಗತ್ತೆ, ಈಗಲಾರು ನನ್ನ ದಾಸನ ಆಗ್ತೀಯಾ, ನನ್ನ ದಾಸನಾಗೋ ಅಂತ. ಇವ್ರಿಗೆ ಅಸಾಧ್ಯ ಸಿಟ್ಟು ಬಂದ್ಬಿಡುತ್ತೆ. ಈ ಸ್ಥಿತಿಲಿ ಇರ್ಬೇಕಾದ್ರೆ ನನ್ನ ದಾಸನಾಗು ಅಂತ ಕೇಳ್ತೀಯಲ್ಲ, ಯಾರೋ ನೀನು ಅಂತಾರೆ. ಆಗ ಒಂದು ಮನುಷ್ಯನ ರೂಪ ಬರುತ್ತೆ. ಒಬ್ಬ ಮನುಷ್ಯನ ಆಕೃತಿಯಲ್ಲಿ ಬಂದು ಅವನಿಗೆ ಆರೈಕೆಯನ್ನು ಮಾಡ್ತಾರೆ. ಆಗ ಕೇಳ್ತಾರೆ ಮೆತ್ತಗೆ ಅವನ ಶುಶ್ರೂಷೆಯನ್ನು ಮಾಡಿ, ಈಗಲಾದರೂ ನನ್ನ ದಾಸನಾಗ್ತೀಯಾ, ಈಗಲಾದರೂ ನನ್ನ ದಾಸನಾಗ್ತೀಯಾ ಅಂತ ಕೇಳ್ತಾರೆ. ಇಷ್ಟೊಂದು ಮೈ ತುಂಬ ಗಾಯ ಇದ್ದು ಒದ್ದಾಡ್ತಾ ಇದ್ದೀನಿ, ಈಗ ದಾಸನಾಗ್ತೀಯಾ ಅಂತ ಕೇಳ್ತೀಯಲ್ಲ ಅಂತ. ಅವರು ಮಮತೆಯಿಂದ ಅವನ ಮೈನೆಲ್ಲ ಸವರುತ್ತಾರೆ. ಆ ಪ್ರೀತಿಯ ಮೈ ದಡವಿಕೆಯಿಂದ ಅವನ ಮೈ ಮೇಲಿದ್ದಂಥ ಗಾಯಗಳೆಲ್ಲ ಮಾಯವಾಗಿ ಅವರಲ್ಲಿ ಹೊಸ ಚೈತನ್ಯ ಹುಟ್ಟುತ್ತೆ. ಅವರ ದೇಹ ಬಂಗಾರದಂತೆ ಕಂಗೊಳಿಸ್ತಾ ಆರೋಗ್ಯಪೂರ್ಣವಾಗತ್ತೆ. ಆಗ ಕೇಳ್ತಾರೆ, ಯಾರಪ್ಪ ನೀನು, ನಿನ್ನ ನಿಜರೂಪ ದರ್ಶನವನ್ನು ತೋರಿಸ್ತೀಯಾ ಅಂತ. ಆಗ ಶ್ರೀಮನ್ನಾರಾಯಣ ಶಂಖಚಕ್ರ ಗದಾ ಪದ್ಮಧಾರಿಯಾಗಿ ಅವ್ರ ಮುಂದೆ ನಿಂತಿರ್ತಾನೆ. ಇದನ್ನು ನೋಡಿ ಅವರಿಗೆ ತುಂಬ ಆನಂದವಾಗುತ್ತೆ. ತಿಮ್ಮಪ್ಪನನ್ನು ಸಾಕ್ಷಾತ್ ದರ್ಶನವಾಯ್ತಲ್ಲ ಅಂತ. ಆಗ ಅವರು, ಹೌದು ನಿನಗೆ ದಾಸನ ಆಗ್ತೀನಿ ಅಂತ ಹೇಳಿ ಬರ್ತೀನಿ ಅಂತ ಅಲ್ಲಿಂದ ಸೀದಾ ಮನೆಗೆ ಬರ್ತಾರೆ. ಮನೆಯಲ್ಲಿದ್ದಂತಹ ಧನ ಕನಕ ವಸ್ತ ಏನೇನು ಇರುತ್ತೋ ಎಲ್ಲವನ್ನೂ ಕೂಡ ದಾನ ಮಾಡಿ ಕತ್ತಿ ಹಿಡಿಯುವ ಕೈಯಿನಲ್ಲಿ ಏಕತಾರಿಯನ್ನು ಹಿಡಿತಾರೆ. ಹೆಗಲ ಮೇಲೊಂದು ಕಂಬಳಿಯನ್ನು ಹಾಕ್ಕೊಂಡು ತುಂಡು ಪಂಚೆಯನ್ನುಟ್ಟು ಅಲ್ಲಿಂದ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾ ಹಾಡ್ತಾ ಅವರು ಗುರುವನ್ನು ಆರಿಸ್ತಾ ಹೊರಟು ಹೋಗ್ಬಿಡ್ತಾರೆ. ಆ ಸಮಯದಲ್ಲಿ ಇದ್ದಂತಹ ಪ್ರಖ್ಯಾತ ಗುರುಗಳು ಅಂದರೆ ವ್ಯಾಸರು.
ಅವರು ಆಗ ವ್ಯಾಸ ಸಮುದ್ರ ಎನ್ನುವಂತಹ ಸ್ಥಳದಲ್ಲಿ ಒಂದು ಕೆರೆಯನ್ನು ಕಟ್ಟಿಸ್ತಾ ಇರ್ತಾರೆ. ಕನಕದಾಸರು ಅವರನ್ನು ಹುಡುಕೊಂಡು ಅಲ್ಲಿಗೆ ಬರ್ತಾರೆ. ಅವರು ಕೆರೆಗೆ ಕಟ್ಟಿಸೋದಕ್ಕೆ ಒಂದು ಅಡ್ಡಲಾಗಿ ಏಕಶಿಲೆ ಬೃಹದಾಕಾರವಾದಂಥ ಒಂದು ಬಂಡೆ ನಿಂತಿರುತ್ತೆ. ಅದನ್ನು 50 ಜನ ಕೂಡ ಅದನ್ನು ಅಲ್ಲಾಡ್ಸೋಕ್ಕಾಗ್ತಿರೋದಿಲ್ಲ, ಅದನ್ನು ಸ್ಥಳಾಂತರ ಮಾಡಬೇಕಾಗ್ತಾ ಇರತ್ತೆ. ಆಗ ಅಲ್ಲಿಗೆ ಕನಕದಾಸರು ಬರ್ತಾರೆ. ಬಂದ್ಬಿಟ್ಟು ವ್ಯಾಸರಾಯರಿಗೆ ದೂರದಿಂದಲೇ ನಮಸ್ಕಾರವನ್ನು ಮಾಡಿ, ನನ್ನನ್ನು ತಮ್ಮ ಶಿಷ್ಯನಾಗಿ ಸ್ವೀಕಾರ ಮಾಡಬೇಕು, ನನಗೆ ಉಪದೇಶವನ್ನು ಕೊಡಬೇಕು, ಮಂತ್ರದೀಕ್ಷೆಯನ್ನು ಕೊಡಬೇಕು ಅಂತ ಕೇಳ್ಕೋತಾರೆ. ಯಾರಪ್ಪ ನೀನು ಅಂತ ಕೇಳ್ತಾರೆ. ನಾನು ಕುರುಬರ ಕನಕದಾಸ ಅಂತ ಹೇಳ್ತಾರೆ. ಕನಕನಾಯಕ ಇದ್ದೋನು ಈಗಾಗಲೇ ಅವನು ವೆಂಕಟರಮಣನ ತಿಮ್ಮಪ್ಪನ ದಾಸನಾಗಿದ್ದರಿಂದ ಅವತ್ತಿನಿಂದ ಅವನು ಕನಕದಾಸ ಅಂತ ಆಗ್ತಾರೆ. ಆಗ ಹೇಳ್ತಾರೆ ನಾನು ಕನಕದಾಸ ಅಂತ. ಕುರುಬನಿಗೇನೋ ಕೋಣಮಂತ್ರ ಅಂತ ಹಾಸ್ಯ ಮಾಡ್ತಾರೆ. ಇವನು ಅದನ್ನೇ ಮಹಾಪ್ರಸಾದ ಅಂತ ಹೇಳಿ ಹೋಗಿ ಅಲ್ಲಿದ್ದಂತಹ ಒಂದು ಮರದ ಕೆಳಗೆ ಕುಳಿತು ಕೋಣ 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 ಅಂತ ಜಪವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಸಮಯದಲ್ಲಿ ಇವನ ಏಕಾಗ್ರತೆಗೆ ಭಕ್ತಿಗೆ ಮೆಚ್ಚಿದಂತಹ ಪರಮಾತ್ಮ ಈ ಸಾಕ್ಷಾತ್ ಯಮಧರ್ಮರಾಯನ ಕೋಣವೇ ಅಲ್ಲಿ ಪ್ರತ್ಯಕ್ಷವಾಗಿಬಿಡತ್ತೆ. ಆಗ ಅವರು ವ್ಯಾಸರಿಗೆ ತೋರಿಸ್ತಾರೆ, ವ್ಯಾಸ ಮಹರ್ಷಿಗಳಿಗೆ, ನೋಡಿ ಕೋಣ ಬಂದಿದೆ, ಏನಪ್ಪಣೆ ಆಗಬೇಕು ಅಂತ. ಆಗ ವ್ಯಾಸರಿಗೆ ಅನಿಸುತ್ತೆ ಇವನು ಸಾಮಾನ್ಯನಲ್ಲ, ಇವನನ್ನು ತಮ್ಮ ಶಿಷ್ಯ ವರ್ಗಕ್ಕೆ ಸೇರಿಸ್ಕೋಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಹೇಳ್ತಾರೆ, ನೋಡು ಅಲ್ಲಿರುವಂತಹ ಏಕಶಿಲೆಯ ಬಂಡೆಯನ್ನು ತೋರಿಸಿ ಹೇಳ್ತಾರೆ, ಅದನ್ನು ತೆಗೆಸು ಅಂತ ಹೇಳ್ತಾರೆ. ಆಗ ಕನಕದಾಸರು ಹೇಳ್ತಾರೆ ಕೋಣನಿಗೆ, ಗುರುಗಳ ಅಪ್ಪಣೆ ಆಯ್ತಲ್ವಾ ಅಂತ. ಆ ಕೋಣದ ಕಣ್ಣ ನೋಟದಿಂದ ಹೊರಟಂತಹ ಕಿಡಿಯಿಂದ ಸಿಡಿಲಿನಂತೆ ಆರ್ಭಟಿಸುತ್ತಾ ಬಂಡೆ ಚೂರು ಚೂರಾಗಿ ಒಡೆದು ಹೋಗುತ್ತೆ. ಆಗ ವ್ಯಾಸರಾಯರು ಹೇಳ್ತಾರೆ, ನೀನು ವ್ಯಾಸಕೂಟಕ್ಕೆ ಬಾ ಅಂತ ಹೇಳಿ ಹೇಳ್ತಾರೆ. ಆಯಿತು ಬರ್ತೀನಿ ಅಂತ ಒಪ್ಕೋತಾನೆ. ಅದಾದ 1-2 ದಿನಗಳಲ್ಲಿ ಅಷ್ಟೊತ್ತಿಗೆ ವ್ಯಾಸರಾಯರು ವ್ಯಾಸಕೂಟಕ್ಕೆ ಹೊರಟೋಗಿರ್ತಾರೆ. ನಂತರದ 1-2 ದಿನಗಳಲ್ಲಿ ಕನಕದಾಸರು ವ್ಯಾಸಕೂಟಕ್ಕೆ ಹೋಗ್ತಾರೆ. ವ್ಯಾಸಕೂಟಕ್ಕೆ ಹೋದಾಗ ಅಲ್ಲಿ ಹೇಳ್ತಾರೆ, ಆ ಆಶ್ರಮದಲ್ಲಿ ಹೊರಗಡೆ ಗುರುಕುಲದಲ್ಲಿ ಹೊರಗಡೆ ಒಬ್ಬ ಕಾವಲುಗಾರ ನಿಂತಿರ್ತಾರೆ. ಅವರು ಇವನ್ನ ಒಳಗೆ ಬಿಡೋದಿಲ್ಲ. ಯಾರು ನೀನು, ಯಾಕೆ ಬಂದೆ ಇಲ್ಲಿ ಅಂತ ಕೇಳ್ತಾರೆ. ನಾನು ವ್ಯಾಸಪ್ಪನ ನೋಡೋಕೆ ಬಂದೆ ಕಣಪ್ಪ, ನನಗೆ ಬಿಡು ಅಂತ ಕೇಳ್ತಾರೆ. ಹಾಗೆಲ್ಲ ಬಿಡೋಕ್ಕಾಗೋದಿಲ್ಲ, ವ್ಯಾಸಕೂಟ ಅಂದರೆ ಏನು ಸಾಮಾನ್ಯನೇ ಅಂತ. ಇಲ್ಲ, ವ್ಯಾಸಪ್ಪನೇ ನಂಗೆ ಬರೋಕ್ಕೆ ಹೇಳಿದ್ದಾರೆ ಬಿಡು ಅಂತ. ಸಾಧ್ಯ ಇಲ್ಲ, ನೀನೇನು ಪಂಡಿತನ, ಭಾಗವತೋತ್ತಮನ, ವೇದಾಂಗಗಳನ್ನು ಕಲ್ತಿದೆಯಾ, ನಿನಗೇನು ಗೊತ್ತಿದೆ, ಸಾಹಿತ್ಯ ಗೊತ್ತಿದೆಯಾ, ಕಲೆ ಗೊತ್ತಿದೆಯಾ, ನಿನಗೇನು ಗೊತ್ತಿದೆ, ನೀನು ಯಾಕೆ ಅಂತ ಬಿಡಬೇಕು, ಇಲ್ಲೆಲ್ಲ ವಿದ್ವತ್ ಸಭೆಗಳು ನಡೆಯೋ ಅಂಥ ಜಾಗ, ನಿನ್ನ ಹಾಗೆಲ್ಲ ಬಿಡೋಕ್ಕಾಗಲ್ಲ, ಹೋಗು ಅಂತ ತಳ್ತಾನೆ. ಆಗ ಕನಕದಾಸರು ಹೇಳ್ತಾರೆ, ನನಗೆ ಗೊತ್ತಿಲ್ಲ ಅಂತ ನೀನು ಹೇಗೆ ಅಂದ್ಕೊಂಡೆ ಅಂತ. ಹೌದಾ, ನಿನಗೆ ಗೊತ್ತಿದೆಯಾ, ಹಾಗಾದರೆ ನಾನು ಹೇಳೋದನ್ನು ನೀನು ಸಾಹಿತ್ಯಿಕವಾಗಿ ಹೇಳು ನೋಡೋಣ ಅಂತ. ಆಗ ಹೇಳ್ತಾರೆ, ಎಮ್ಮೆ ಕರು ಹಾಕ್ತು, ಎಮ್ಮೆ ಕರು ಹಾಕಿದೆ ಅನ್ನೋದನ್ನು ಪುರಾಣವನ್ನು ಬಳಸಿ ಸಾಹಿತ್ಯಿಕವಾಗಿ ಬಳಸಿ ಒಂದು ಪದವನ್ನು ಹೇಳು ನೋಡೋಣ ಅಂತ ಹೇಳ್ತಾರೆ. ಬಹುಶಃ ಬೇರೆಯವರಾಗಿದ್ದರೆ ಹೇಳೋಕ್ಕಾಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಕನಕದಾಸರು ಕ್ಷಣ ಮಾತ್ರವೂ ಯೋಚನೆ ಮಾಡಿದರೆ ಹೇಳ್ತಾರೆ, ವಿರಾಟನಗರದ ಅರಸನ ಅರಸಿಯ ಅನುಜನ ಕತ್ತಲಲ್ಲಿ ಗುದ್ದಿದವನ ಅಗ್ರಜನ ಪಿತನ ವಾಹನನ ಮಡದಿಗೆ ಹೆರಿಗೆ ಆಯಿತು ಅಂತಾರೆ. ಅವನಿಗೆ ತಲೆ ಕೆಟ್ಟ ಹೋಗುತ್ತೆ, ಏನಿದು, ಏನಪ್ಪ ನೀವು ಹೇಳಿದೆ, ನಂಗೆ ಅರ್ಥನೇ ಆಗಲಿಲ್ಲ ಅಂತ. ನೀವು ಪಂಡಿತೋತ್ತಮರಲ್ವಾ, ನಿಮಗೆ ಗೊತ್ತಿದೆ, ನೀವೇ ಅರ್ಥ ಮಾಡ್ಕೊಳ್ಳಿ ಅಂದ್ಬಿಡ್ತಾರೆ ಕನಕದಾಸರು. ಮತ್ತೊಮ್ಮೆ ತಿರುಗಿಸಿ ಕೇಳ್ತಾನೆ, ಮತ್ತೊಮ್ಮೆ ಅವರು ಅದನ್ನೇ ಹೇಳ್ತಾರೆ, ಆದರೂ ಅವನಿಗೆ ಅರ್ಥ ಆಗೋದಿಲ್ಲ. ಆಗ ಬಿಡಿಸಿ ಹೇಳಿ ದಾಸರೇ, ನಾನು ತಪ್ಪಾಯಿತು ಅಂತ ಕೇಳ್ಕೊತಾರೆ. ಆಗ ಕನಕದಾಸರು ಅದನ್ನು ಬಿಡಿಸಿ ಹೇಳ್ತಾರೆ, ವಿರಾಟರಾಯನ ಅರಸಿ ಅಂದರೆ ಸುದೇಶ್ನೆ, ಅವನ ಅನುಜ ಅಂದರೆ ತಮ್ಮ ಕೀಚಕ, ಕತ್ತಲಲ್ಲಿ
ಗುದ್ದಿದವನ ಅಂದರೆ ಅವನು ದ್ರೌಪದಿಗೆ ಕಾಟ ಕೊಡ್ತಿರ್ತಾನೆ ಅಂತ ದ್ರೌಪದಿ ಬಂದು ಹೇಳಿದಾಗ ಅವನು ರಾತ್ರಿ ದ್ರೌಪದಿಯ ವೇಷದಲ್ಲಿ ಹೋಗಿ ಕೀಚಕನನ್ನ ಸಂಹಾರ ಮಾಡಿರ್ತಾನೆ. ಅವನು ಭೀಮಸೇನ. ಭೀಮಸೇನನ ಅಗ್ರಜನ ಅಂದರೆ ಅಣ್ಣ ಧರ್ಮರಾಯನ ಪಿತನ ಅಂದರೆ ಯಮಧರ್ಮರಾಯನ ಅವನು ವಾಹನ ಕೋಣನ ಮಡದಿಗೆ ಎಮ್ಮೆಗೆ ಹೆರಿಗೆ ಆಯಿತು ಅಂತ. ಇಷ್ಟು ಹೇಳಿದ ಮೇಲೆ ಅವನಿಗೆ ತುಂಬ ಸಂತೋಷವಾಗುತ್ತೆ. ಅವರು ವ್ಯಾಸರ ಕೂಟಕ್ಕೆ ಅವ್ರನ್ನ ಬಿಡ್ತಾರೆ. ಇನ್ನು ಮುಂದಿನ ವಿಚಾರಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇದು ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇದಿಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು.